ಲೇ ಆಫ್ಸ್ ಆಗಿರ್ಬೋದು, ಕೆಲವ್ರಿಗೆ ಇಂಟರ್ವ್ಯೂ ಎಷ್ಟೇ ಕೊಟ್ಟರು ರಿಜೆಕ್ಟ್ ಆಗ್ತಿರೋದಾಗಿರ್ಬೋದು. ಸುಮ್ನೆ ಒಂದ್ ದಿವಸ ಮಾಡಿ ಒಂದ್ ದಿವಸ ರೆಸ್ಪಾಂಡ್ ಮಾಡದೆ ನಿಮ್ಮ ಕ್ಲಾರಿಟಿಗೆ ನೀವು ಅನ್ಕೊಂಡಿರೋದನ್ನ ಪಡ್ಕೊಳಕ್ ಆಗಿರ್ಬೋದು. ಇರೋದು ಒಂದೇ ಒಂದು ಟೆಕ್ನಿಕ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನನ್ನ ಇವತ್ತಿನ ಇನ್ನೊಂದು ಮ್ಯಾನಿಫೆಸ್ಟೇಷನ್ ವಿಡಿಯೋಗೆ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ, ಅಂಡ್ ನೀವೆಲ್ಲರೂ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂತಾನು ಅನ್ಕೊಂಡಿದೀನಿ. ಥ್ಯಾಂಕ್ ಯು. ನೀವು ಆಲ್ರೆಡಿ ನನ್ನ ಜೊತೆ ಸೆಷನ್ಸ್ ಎಲ್ಲ ಬುಕ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ದೀರಾ, ಕಲಿತಿದ್ರ ಅನ್ನೋದಾದ್ರೆ ಐ ಆಮ್ ವೆರಿ 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 ಗ್ರೇಟ್ಫುಲ್ ಟು ಯು ಗೈಸ್, ನಿಮ್ಮೆಲ್ರಿಗೂ. ಎಸ್, ಇವತ್ತಿನ ವಿಡಿಯೋ ಜಾಬ್ ಮ್ಯಾನಿಫೆಸ್ಟೇಷನ್ ವಿಡಿಯೋ ಆಗಿರುತ್ತೆ. ಬಿಕಾಸ್ ತುಂಬಾ ಜನ ವಿಡಿಯೋಗೋಸ್ಕರ ರಿಕ್ವೆಸ್ಟ್ ಮಾಡ್ತಾನೆ ಇದ್ರಿ. ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಪ್ರೈವೇಟ್ ಜಾಬ್ ಆಗಿರ್ಬೋದು, ಪ್ಲೀಸ್ ವಿಡಿಯೋ ಮಾಡಿ ಹಾಕಿ ಅಂತ ಹೇಳ್ಬಿಟ್ಟು. ತುಂಬಾ ಲೇಟ್ ಆಗಿದೆ, ಐಮ್ ಎಕ್ಸ್ಟ್ರೀಮ್ಲಿ ಸಾರಿ. ಬಟ್ ಡೆಫಿನೆಟ್ಲಿ ಈ ವಿಡಿಯೋದಲ್ಲಿ ನಾನು ತುಂಬಾ ಡೀಟೇಲಿಂಗ್ ಆಗಿ ಎಕ್ಸ್ಪ್ಲೈನ್ ಮಾಡಕ್ ಟ್ರೈ ಮಾಡ್ತೀನಿ. ನಿಮ್ಗೆ ಅರ್ಥ ಆಗೋ ರೀತಿಲಿ ಪ್ಲೀಸ್ ವಿಡಿಯೋನ ಫುಲ್ ಆಗಿ ನೋಡೋದನ್ನ ಮಿಸ್ ಮಾಡ್ಬೇಡಿ, ಓಕೆನಾ? ಅದಕ್ಕೂ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಇನ್ಫಾರ್ಮೇಟಿವ್ ಎಂಟರ್ಟೈನಿಂಗ್ ವಿಡಿಯೋಸ್ ನನ್ನ ಚಾನಲ್ ಅಲ್ಲಿ ಯಾವಾಗ್ಲೂ ಅವೈಲೇಬಲ್ ಇರುತ್ತೆ. ಅಂಡ್ ವುಮೆನ್ ರಿಲೇಟೆಡ್ ಕಾಂಟೆಂಟ್ ಕೂಡ ತುಂಬಾ ಬರ್ತಾನೆ ಇರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆಗಿರೋ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಇಫ್ ಪಾಸಿಬಲ್. ಹಂಗೇನಾದ್ರು ಆಗಿದ್ರೆ ನಿಮ್ ಕಡೆಯಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ. ಅಂಡ್ ಎಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂದ್ರೆ, ತುಂಬಾ ಜನಕ್ಕೆ ಜಾಬಿನ ಅವಶ್ಯಕತೆ ತುಂಬಾನೇ ಇದೆ ಇವಾಗಂತೂ. ಕೆಲವ್ರಿಗೆ ಲೇ ಆಫ್ಸ್ ಆಗಿರ್ಬೋದು, ಕೆಲವ್ರಿಗೆ ಇಂಟರ್ವ್ಯೂ ಎಷ್ಟೇ ಕೊಟ್ಟರು ರಿಜೆಕ್ಟ್ ಆಗ್ತಿರೋದಾಗಿರ್ಬೋದು. ಸಾಕಷ್ಟು ರೀಸನ್ಸ್ ಇಂದ ಜಾಬ್ನ ಕಳ್ಕೊಳ್ಳೋರು ಇದ್ದಾರೆ, ಮತ್ತೆ ಜಾಬ್ ಹುಡುಕಾಟದಲ್ಲೇ ಇರೋರು ತುಂಬಾ ಜನ ಇದ್ದಾರೆ. ಅವರೆಲ್ರಿಗೂ ಈ ವಿಡಿಯೋ ತುಂಬಾನೇ ಹೆಲ್ಪ್ ಮಾಡುತ್ತೆ. ಆದರೆ ನೀವು ಇದನ್ನ ನಿಧಾನವಾಗಿ ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನು 2-3 ಸಲ ವಿಡಿಯೋನ ರಿಪೀಟೆಡ್ಲಿ ನೋಡಿ ಅರ್ಥ ಮಾಡ್ಕೊಳ್ಳಿ, ಇನ್ಸ್ಟೆಡ್ ಆಫ್ ನನಗೆ ಬಂದು ಕಮೆಂಟ್ ಮಾಡಿ ಕೇಳೋದಕ್ಕಿಂತ. ಜೊತೆಗೆ ನೀವು ಇದನ್ನ ಪ್ರಾಕ್ಟೀಸ್ ಮಾಡಬೇಕು ಎವ್ರಿ ಸಿಂಗಲ್ ಡೇ. ಸುಮ್ಮನೆ ಒಂದ್ ದಿವಸ ಮಾಡಿ, ಒಂದ್ ವೀಕ್ ಮಾಡಿ, 15 ಡೇಸ್ ಮಾಡಿ, 1 ಮಂತ್ ಮಾಡದೆ ಸಿಗ್ಲಿಲ್ಲ ಅಂತ ನೀವು ಅನ್ಕೊಂಡ್ರೆ ಪ್ಲೀಸ್ ಈ ವಿಡಿಯೋನ ಸ್ಕಿಪ್ ಮಾಡ್ಬಿಡಿ. ಇದು ನಿಮ್ಮಂತವ್ರಿಗಂತೂ ಡೆಫಿನೆಟ್ಲಿ ಅಲ್ಲ. ಪೇಷನ್ಸ್ ಇದೆ, ನಾನು ಕಲಿತೀನಿ, ನಾನು ಅರ್ಥ ಮಾಡ್ಕೊಂತೀನಿ ಅನ್ನೋರಾಗಿದ್ರೆ ಪ್ಲೀಸ್ ಈ ವಿಡಿಯೋನ ಫುಲ್ ಆಗಿ ವಾಚ್ ಮಾಡಿ, ಓಕೆನಾ? ಸೊ ಫಸ್ಟ್ ಏನಪ್ಪಾ ಅಂದ್ರೆ, ನೀವು ಮಾಡ್ಬೇಕಾಗಿರೋ ಕೆಲಸ, ನಿಮ್ಗೆ ಏನು ಜಾಬ್ ಅಲ್ಲಿ ಯಾವ ತರ ಜಾಬ್ ಬೇಕು ಅನ್ನೋದನ್ನ ಕ್ಲಾರಿಟಿ ಬರಿಬೇಕಾಗತ್ತೆ. ಎಕ್ಸಾಂಪಲ್, ಈ ವಿಡಿಯೋ ನೋಡ್ತಿದ್ರೆ ಒಂದು ಬುಕ್ಕು ಪೆನ್ ತಗೊಂಡು ಪ್ಲೀಸ್ ನನ್ನ ಜೊತೆ ಕುತ್ಕೊಂಡು ವಿಡಿಯೋದಲ್ಲಿ ಬರ್ಕೊಂತ ಹೋಗಿ, ತುಂಬಾ ಈಸಿ ಆಗುತ್ತೆ ನಿಮ್ಗೆ, ಓಕೆನಾ? ಫಸ್ಟ್ ಬಂದು ಕ್ಲಾರಿಟಿ. ಯೂನಿವರ್ಸ್ ರೆಸ್ಪಾಂಡ್ ಮಾಡೋದೇ ನಿಮ್ಮ ಕ್ಲಾರಿಟಿಗೆ. ನಿಮ್ಮ ಹತ್ರ ಅದೇ ಕ್ಲಾರಿಟಿ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಸೊ ಪ್ಲೀಸ್ ಒಂದು ಬುಕ್ಕು ಪೆನ್ ತಗೊಂಡು ಜಸ್ಟ್ ಬರೀರಿ. ಎಕ್ಸಾಂಪಲ್, ನಿಮ್ಮ ಸ್ಯಾಲ್ರಿ ಬರೀರಿ, ಯಾವ ತರ ರೋಲ್ನ ನೀವು ಹುಡುಕ್ತಿದ್ದೀರಾ ಅದನ್ನ ಬರ್ಕೊಳ್ಳಿ. ನೆಕ್ಸ್ಟ್, ನಿಮ್ಮ ಮನೆಯಿಂದ ಲೊಕೇಶನ್ ಎಷ್ಟು ದೂರ ಇರಬೇಕು, ವರ್ಕ್ ಫ್ರಮ್ ಹೋಮ್ ಬೇಕಾ, ಹೈಬ್ರಿಡ್ ಮೂಡ್ ಜಾಬ್ ಬೇಕಾ, ಮತ್ತೆ ಇನ್ನು ಸಾಕಷ್ಟು ರಿಕ್ವೈರ್ಮೆಂಟ್ಸ್ ನಮ್ದಿರುತ್ತೆ. ವರ್ಕ್ ಲೈಫ್ ಬ್ಯಾಲೆನ್ಸ್ ಆಗಿರ್ಬೋದು. ಈ ಎಲ್ಲಾ ಕ್ವಾಲಿಟೀಸ್ ನೀವು ಫಸ್ಟ್ ಬರ್ದ್ಬಿಟ್ಟು ಒಂದ್ ಕಡೆ ಇಟ್ಕೊಳ್ಳಿ. ಸೊ ದಟ್ ನಿಮ್ಮೊಂದು ಕ್ಲಾರಿಟಿ ಇದೆ, ನಿಮ್ಗೆ ಯಾವ ತರ ಜಾಬ್ ಇವಾಗ ಹುಡುಕಕ್ ಶುರು ಮಾಡ್ಬೇಕು ನಾನು ಅನ್ನೋದೊಂದು ಕ್ಲಾರಿಟಿ ಬಂತು. ನೆಕ್ಸ್ಟ್ ಬಂದು ಒಂದು ಸ್ಕ್ರಿಪ್ಟ್ ನ ಬರಿಬೇಕು. ಸ್ಕ್ರಿಪ್ಟ್ ನ ಮಲ್ಟಿಪಲ್ ವೇಸ್ ಅಲ್ಲಿ ಒಬ್ಬೊಬ್ರು ಡಿಫೈನ್ ಮಾಡ್ತಾರೆ. ಒಂದು ಬಂದ್ಬಿಟ್ಟು ಒಂದು ಅಫರ್ಮೇಶನ್ ಅಲ್ಲೇ ನಿಮ್ಮ ಎಲ್ಲಾ ಕ್ಲಾರಿಟಿ ಏನಿರುತ್ತೆ ಅದನ್ನ ಒಂದೊಂದ್ ಲೈನ್ ಅಫರ್ಮೇಶನ್ ತರ ಬರೆಯೋದು, ಅದು ಕೂಡ ಸ್ಕ್ರಿಪ್ಟಿಂಗ್ ಆಗಿರುತ್ತೆ. ಅಥವಾ ನೀವು ಕಂಪ್ಲೀಟ್ ಜಾಬ್ಗೆ ಇವಾಗ ಹೋಗ್ತಿದ್ದೀನಿ ಅನ್ನೋದಾದ್ರೆ, ಬೆಳಗ್ಗೆ ಎದ್ದಾಗಿಂದ ನೈಟ್ ವರ್ಗು ಯಾವ ತರ ಒಂದು ಸಿನಿಮಾ ಹೆಂಗ್ ಓಡುತ್ತಲ್ವಾ, ಆ ರೀತಿಯಾಗಿ ಕುತ್ಕೊಂಡು ಸಹ ನೀವು ಸ್ಟೋರಿನ ಬರಿತಾ ಹೋಗ್ಬೋದು. ಅದನ್ನು ಕೂಡ ಸ್ಕ್ರಿಪ್ಟಿಂಗ್ ಅಂತ ಕರಿತೀವಿ. ಸ್ಕ್ರಿಪ್ಟಿಂಗ್ ನ ಒಬ್ಬೊಬ್ರು ಒಂದೊಂದ್ ತರ ಅನ್ಕೊಂಡಿರ್ತಾರೆ. ನಿಮ್ಗೆ ಹೆಂಗ್ ಅನ್ಸುತ್ತೋ ಅದೇ ತರ ಬರೀರಿ. ಎಕ್ಸಾಂಪಲ್, ಐ ಆಮ್ ಟ್ರೂಲಿ grateful and thankful. I am already working in my dream job. It's been more than 3 months. ನನಗೆ ತಿಂಗಳಿಗೆ ಇಷ್ಟು ಸ್ಯಾಲ್ರಿ ಬರ್ತದೆ. ನಾನು ತುಂಬಾನೇ ಸ್ಯಾಟಿಸ್ಫೈ ಆಗಿದ್ದೀನಿ ನನ್ನ ಕೆಲಸದಿಂದ. ನನ್ನ ಕೆಲಸದಲ್ಲಿ ನನಗೆ ತುಂಬಾ ರೆಸ್ಪೆಕ್ಟ್ ಸಿಗ್ತದೆ, ರೆಕಗ್ನಿಷನ್ ಸಿಗ್ತದೆ, ಅವಾರ್ಡ್ ಸಿಗ್ತದೆ, ಮತ್ತೆ ತುಂಬಾ ಸೇಫ್ ಅಂಡ್ ಸೆಕ್ಯೂರ್ಡ್ ಆಗಿದ್ದೀನಿ ನನ್ನ ಡ್ರೀಮ್ ಜಾಬ್ ಅಲ್ಲಿ. ಐ ಆಮ್ ವೆರಿ ಎಕ್ಸೈಟೆಡ್ ಟು ಗೋ ಟು ಆಫೀಸ್ ಎವ್ರಿ ಸಿಂಗಲ್ ಡೇ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್. ಈ ರೀತಿಯಾಗಿ ನೀವು 1 ಲೈನ್ ಅಥವಾ 3-4 ಲೈನ್ ಅಫರ್ಮೇಶನ್ ಥ್ರೂ ಸ್ಕ್ರಿಪ್ಟಿಂಗ್ ಮಾಡ್ಬೋದು, ಅಥವಾ ಜಸ್ಟ್ ಮಾರ್ನಿಂಗ್ ಎದ್ದಾಗಿಂದನೂ ಬರಿಬೋದು. ಎಕ್ಸಾಂಪಲ್, ಥ್ಯಾಂಕ್ ಯು ಸೋ ಮಚ್ ಡಿಯರ್ ಯೂನಿವರ್ಸ್. ಸೊ ನಾನು ಇವತ್ತು ಬೆಳಗ್ಗೆ 6 ಗಂಟೆಗೆ ಎದ್ದೆ, ನನ್ನ ವರ್ಕೌಟ್ಸ್ ಏನಿತ್ತು ಅದನ್ನೆಲ್ಲ ಮುಗಿಸ್ದೆ. ಬಿಕಾಸ್ ನಾನು ಬೇಗ ಬೇಗ ರೆಡಿ ಆಗಬೇಕಾಗಿತ್ತು. ಇವತ್ತು ನಾನು ಆಫೀಸ್ಗೆ ರೆಡಿಯಾಗಿ ಹೊರಡ್ತಾ ಇದ್ದೀನಿ. ನಾನು ಆಫೀಸ್ಗೆ ಹೋಗೋಕೆ ನಾನು ಫಾರ್ಮಲ್ ಹಾಕೊಂತಿದ್ದೀನಿ. ನಾನು ಹೊಸ ಬಟ್ಟೆ ತಗೊಂಡಿದ್ದೆ ಆಫೀಸ್ಗೆ ಹೋಗೋಕ್ಕೆ, ಅದನ್ನೇ ಹಾಕೊಂಡು ಹೋಗ್ತಾ ಇದ್ದೀನಿ. ಐ ಆಮ್ ಸೂಪರ್ ಎಕ್ಸೈಟೆಡ್. ನನಗಂತೂ ತುಂಬಾನೇ ಖುಷಿ ಆಗ್ತದೆ ಯೂನಿವರ್ಸ್. ಈ ಆಫೀಸ್ ತುಂಬಾನೇ ದೊಡ್ಡದಾಗಿದೆ, ಚೇರ್ ಆಗಿರ್ಬೋದು, ಟೇಬಲ್ ಆಗಿರ್ಬೋದು, ಈ ತರ ಇದೆ. ನನಗೆ ಮ್ಯಾಕ್ ಬುಕ್ ಕೊಟ್ಟಿದ್ದಾರೆ ಯೂಸ್ ಮಾಡಕ್ಕೆ. ಓ ಮೈ ಗಾಡ್, ನನ್ನ ಕೊಲೀಗ್ಸ್ ಅಂತೂ ತುಂಬಾ ತುಂಬಾ ಸಪೋರ್ಟಿವ್ ಆಗಿದ್ದಾರೆ.
ಈ ರೀತಿಯಾಗಿ ಸ್ಟೋರಿ ತರ ಬರ್ಕೊಂಡು ಹೋಗ್ಬೋದು. ಸಿನಿಮಾ ಸ್ಟೈಲ್ ಅಲ್ಲಿ ಸ್ಟೋರಿ ತರ ಬರೆದು ನೀವು ಅದನ್ನು ಕೂಡ ಒನ್ ಟೈಮ್ ಬರ್ದ್ಬಿಟ್ಟು ಡೈಲಿ ಓದಕ್ ಶುರು ಮಾಡ್ಬೇಕು. ಬೆಳಗ್ಗೆ ನಿಮ್ ಟೈಮ್ ಸಿಕ್ಕಾಗ್ಲೆಲ್ಲ, ಸ್ಪೆಷಲಿ ಮಾರ್ನಿಂಗ್ ಮತ್ತೆ ನೈಟ್ ಮಲ್ಕೊಳಕ್ ಮುಂಚೆ. ಇನ್ ಬಿಟ್ವೀನ್ ಅಲ್ಲಿ ನೀವು ಎಲ್ಲರೂ ನೆನ್ಪಿದ್ರೆ ನಿಮ್ಮ ಅಫರ್ಮೇಶನ್ ಅದನ್ನ ಒಂದು ಫೋನ್ ಫೋಟೋ ತಗೊಳ್ಳೋದಾಗಿರ್ಬೋದು, ಅಥವಾ ಪೇಪರ್ ಏನ್ ಬರ್ದಿರ್ತೀರಾ ಅದನ್ನ ಫೋಲ್ಡ್ ಮಾಡಿ ವಾಲೆಟ್ ಅಲ್ಲಿ ಇಟ್ಕೊಂಡು ಅದನ್ನ ನೋಡೋದಾಗಿರ್ಬೋದು. ಹಂಗೂ ಸಹ ನೀವು ಮಾಡ್ಬೋದು. ಸ್ಕ್ರಿಪ್ಟಿಂಗ್ ಬೇಸಿಕಲಿ ಏನಪ್ಪಾ ಅಂದ್ರೆ ಇವಾಗ ಹೇಳೋ ಇಷ್ಟು ಟೆಕ್ನಿಕ್ಗಳು ನೀವು ಎಲ್ಲಾನು ಮಾಡ್ಬೇಕು ಅಂತ ಏನೂ ಇಲ್ಲ. ನಿಮ್ಗೆ ಯಾವ್ದು ತುಂಬಾ ಈಸಿ ಅನ್ನಿಸ್ತದೆ, ಮಾಡಬಲ್ಲೆ, ನಂಗೆ ನಂಬಿಕೆ ಇದೆ ಅಂತ ಅನ್ನಿಸ್ತದೆ, ಅದನ್ನ ಮಾತ್ರ ಚೂಸ್ ಮಾಡ್ಕೊಂಡು ಹೋಗಿ. ಅಂಡ್ ಈ ರಿಪಿಟೇಷನ್ ಅನ್ನೋದು ಏನಿದೆಯಲ್ವಾ, ನೀವು ಯಾವುದೇ ವಿಚಾರ ಮಾಡಿ ಒಂದು ವಿಚಾರನ ನೀವು ಪದೇ ಪದೇ ರಿಪೀಟ್ ಮಾಡ್ತಿದ್ರೆ ಅದು ನಿಮ್ಮ ಮ್ಯಾನಿಫೆಸ್ಟೇಷನ್, ನಿಮ್ಮ ರಿಯಾಲಿಟಿಲಿ ಬರೋಕ್ಕೆ ಶುರುವಾಗುತ್ತೆ. ಎಲ್ಲಾ ಟೆಕ್ನಿಕ್ಗಳು ಅಥವಾ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡನ್ನ ನೀವು ಕನ್ವಿನ್ಸ್ ಮಾಡೋಕ್ಕಾಗಿರ್ಬೋದು, ನೀವು ಅನ್ಕೊಂಡಿರೋದನ್ನ ಪಡ್ಕೊಳಕ್ಕಾಗಿರ್ಬೋದು, ಇರೋದು ಒಂದೇ ಒಂದು ಟೆಕ್ನಿಕ್ ಅಂದ್ರೆ ರಿಪಿಟೇಷನ್. ನೀವು ಎಲ್ಲಾ ವಿಚಾರದಲ್ಲಿ ಎಷ್ಟು ರಿಪೀಟ್ ಮಾಡ್ತಾನೆ ಇರ್ತೀರೋ ಅದು ಬೇಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಹೋಗುತ್ತೆ. ಆವಾಗ ನಿಮ್ಮ ವಿಚಾರಗಳು ಮ್ಯಾನಿಫೆಸ್ಟ್ ಆಗಕ್ಕೆ ಶುರುವಾಗುತ್ತೆ. ನೆಕ್ಸ್ಟ್ ಬರೋದಾದ್ರೆ ನಿಮ್ಮ ಐಡೆಂಟಿಟಿನ ನೀವು ಶಿಫ್ಟ್ ಮಾಡ್ಕೋಬೇಕಾಗುತ್ತೆ. ಇಟ್ಸ್ ವೆರಿ ಸಿಂಪಲ್. ಇವಾಗ ನೀವೇನಾದ್ರೂ ಜಾಬ್ ಅಲ್ಲಿ ಇಲ್ಲ ಆಯ್ತಾ, ಇವಾಗ ನೀವು ಜಾಬ್ ಮಾಡ್ತಿರೋರಾಗಿದ್ದಾಗ ನೀವು ಹೆಂಗಿರ್ತಾ ಇದ್ರಿ? ಇವಾಗ ಮನೇಲಿದ್ದೀರಾ, ಕೆಲಸ ಮಾಡ್ತಿಲ್ಲ, ಓಕೆ, ಕೆಲಸ ಸಿಕ್ತಿಲ್ಲ ನಿಮ್ಗೆ, ಬಟ್ ನೀವ್ ಇವತ್ತು ಎಕ್ಸಾಂಪಲ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಆಲ್ರೆಡಿ ಕೆಲ್ಸದಲ್ಲಿದ್ದೀರಾ, ನೀವು ಅನ್ಕೊಂಡಿರೋ ಡ್ರೀಮ್ ಜಾಬ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ. ಆ ಕೆಲಸ ಮಾಡ್ಬೇಕಾದ್ರೆ ನೀವು ಹೆಂಗಿರ್ತೀರಾ? ಎಕ್ಸಾಂಪಲ್ ತುಂಬಾ ಕಾನ್ಫಿಡೆಂಟ್ ಆಗಿರ್ತೀರಾ, ತುಂಬಾ ಎಕ್ಸೈಟೆಡ್ ಆಗಿರ್ತೀರಾ, ತುಂಬಾ ಸ್ಯಾಟಿಸ್ಫೈಡ್ ಆಗಿರ್ತೀರಾ, ಸೇಫ್ ಅಂಡ್ ಸೆಕ್ಯೂರ್ಡ್ ಫೀಲ್ ಮಾಡ್ತಾ ಇರ್ತೀರಾ. ಇದು ನಿಮ್ಮ ಹೊಸ ಐಡೆಂಟಿಟಿ. ನೀವು ಯಾವಾಗ ಕೆಲಸ ಮಾಡ್ತಾ ಇರ್ತೀರೋ ಅವಾಗ ಆ ಹೊಸ ಐಡೆಂಟಿಟಿನ ನೀವು ಜಾಬ್ ಸಿಕ್ಕಿದ ಮೇಲೆ ತೋರಿಸ್ಕೊಳ್ಳೋದು, ಬಿಹೇವ್ ಮಾಡೋದಲ್ಲ. ಅದು ಸಿಗಕ್ ಮುಂಚೆನೆ ನೀವು ಅದಾಗಿರ್ಬೇಕು. ಆ ಎಲ್ಲಾ ಗುಣಗಳನ್ನ ನೀವು ನಿಮ್ಮಲ್ಲಿ ಅಪ್ಲೈ ಮಾಡ್ಕೊಳ್ಳೋಕೆ ಶುರು ಮಾಡಿರ್ಬೇಕು. ಇಟ್ಸ್ ವೆರಿ ಸಿಂಪಲ್. ಇವಾಗ ನಿಮ್ಮಲ್ಲಿ ಎಷ್ಟೋ ಜನ ಕೆಲ್ಸಕ್ಕೆ ಹೋಗ್ತಿಲ್ಲ, ರಿಜೆಕ್ಟ್ ಆಗ್ತಿದ್ದೀರಾ, ಲೇ ಆಫ್ಸ್ ಆಗಿದೆ, ಕರೆಕ್ಟ್ ಅಲ್ವಾ? ಇವಾಗ ನೀವೇನ್ ಮಾಡ್ಬೇಕು, ನಿಮ್ದು ಕ್ವಾಲಿಟೀಸ್ನ ಬರ್ಕೊಂಡು ಹೋಗ್ಬೇಕಾಯ್ತಾ ಫಸ್ಟು. ಅಂದ್ರೆ ನಾನು ನನ್ನ ಮ್ಯಾನೇಜರ್ ಆದ್ರೆ ಅಥವಾ ನಾನು ಟೀಮ್ ಲೀಡರ್ ಆದ್ರೆ ನನ್ನಲ್ಲಿ ಈ ತರ ಕ್ವಾಲಿಟೀಸ್ ಇರುತ್ತೆ. ಎಕ್ಸಾಂಪಲ್ ಅವಾಗ್ಲೇ ಹೇಳ್ದೆ, ಕಾನ್ಫಿಡೆಂಟ್, ಸ್ಕಿಲ್ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಕಮ್ಯುನಿಕೇಶನ್ ಇರುತ್ತೆ ನಿಮ್ಗೆ, ಮತ್ತೆ ಟೀಮ್ ನ ಹ್ಯಾಂಡಲ್ ಮಾಡಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಪಾಸಿಟಿವ್ ಆಟಿಟ್ಯೂಡ್ ನ ಮೇಂಟೈನ್ ಮಾಡ್ತಿರ್ತೀರಾ. ಈ ಎಲ್ಲಾ ಕ್ವಾಲಿಟೀಸ್ನ ಒಂದು ಕಡೆ ಲಿಸ್ಟ್ ಡೌನ್ ಮಾಡ್ಕೊಂಡು ಅದನ್ನ ಅಫರ್ಮೇಶನ್ ಆಗಿ ಚೇಂಜ್ ಮಾಡ್ಕೋಬೇಕು. ನೀವು ಯಾವ ತರ ಪೊಸಿಷನ್ ಅಲ್ಲಾದ್ರೂ ಇರ್ಬೋದು, ಈ ಮೂಮೆಂಟ್ಗೆ ಕಳ್ಕೊಂಡಿರ್ಬೋದು ಅಥವಾ ವಾಟ್ ಎವರ್ ಹುಡುಕ್ತಿರ್ಬೋದು. ಈ ಒಂದು ಥಿಂಗ್ನ ಮಾಡಿ ನೋಡಿ, ಡೆಫಿನೆಟ್ಲಿ ನಿಮ್ಮಲ್ಲಿ ತುಂಬಾ ಬದಲಾವಣೆಗಳು ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಅದನ್ನ ಹೆಂಗ್ ಅಫರ್ಮೇಶನ್ ಆಗಿ ಹೇಳ್ಬೇಕು ಅಂತ ಹೇಳ್ತೀನಿ. ಐ ಆಮ್ ವೆರಿ ಕಾನ್ಫಿಡೆಂಟ್ ಅಟ್ ಮೈ ಡ್ರೀಮ್ ಜಾಬ್ ಅಥವಾ ಅಟ್ ಮೈ ವರ್ಕ್ ಅಂತನಾದ್ರೂ ಹೇಳ್ಕೋಬಹುದು. ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ಇನ್ ಮೈ ಕರಿಯರ್, ಆ ರೀತಿಯಾಗಾದ್ರೂ ಹೇಳ್ಕೋಬಹುದು. ಅಥವಾ ಐ ಹ್ಯಾವ್ ಅ ಪಾಸಿಟಿವ್ ಆಟಿಟ್ಯೂಡ್ ಟುವರ್ಡ್ಸ್ ಮೈ ಕಂಪನಿ ಆರ್ ಮೈ ಕೊಲೀಗ್ಸ್ ಅಂತನಾದ್ರೂ ಹೇಳ್ಕೋಬಹುದು. ನೀವು ಯಾವಾಗ್ಲೂ ಮಿರರ್ ಮುಂದೆ ನಿಂತ್ಕೊಂಡು ಆಕ್ಟ್ ಮಾಡ್ತಾ ಇರಬೇಕು. ನಾನು ತುಂಬಾನೇ ಕಾನ್ಫಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ, ಥ್ಯಾಂಕ್ ಯು ಸೋ ಮಚ್, ನಾನು ತುಂಬಾ ಪ್ರೊಫೆಷನಲಿಸಮ್ನ ಮೇಂಟೈನ್ ಮಾಡ್ತಾ ಇದ್ದೀನಿ, ತುಂಬಾ ಒಳ್ಳೆ ಹೆಸರು ಬರ್ತಿದೆ ನನಗೆ, ನನ್ನ ಕೆಲಸದಲ್ಲಿ ನಾನು ತುಂಬಾನೇ ಸ್ಯಾಟಿಸ್ಫೈಡ್ ಆಗಿದ್ದೀನಿ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಮಿರರ್ ಮುಂದೆ ನಿಂತ್ಕೊಂಡು ಆಕ್ಟ್ ಮಾಡಕ್ಕೆ ಶುರು ಮಾಡಿ. ಸೊ ಇದು ಬಿಲ್ಡ್ ಮಾಡ್ತಾ ಇರಬೇಕು. ಒನ್ ಡೇ 2 ಡೇಲೆಲ್ಲ ವರ್ಕೌಟ್ ಆಗಲ್ಲ. ಡೈಲಿ ವರ್ಕ್ ಮಾಡಿ, ಕಣ್ಣೆ ಮುಂದೆ ನಿಂತ್ಕೊಂಡು ಆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡಿ. ನೀವು ಎಷ್ಟು ಕಾನ್ಫಿಡೆಂಟ್ ಆಗಿರ್ತೀರಾ ಹೊಸ ಜಾಬ್ ಅಲ್ಲಿ. ಈವನ್ ನೀವು ಟೆಲಿಕಾಲರ್ ಜಾಬ್ ಮಾಡೋರು ಆಗಿದ್ರು ಪರವಾಗಿಲ್ಲ, ಎಷ್ಟು ಚೆನ್ನಾಗಿ ಕಮ್ಯುನಿಕೇಶನ್ ಮಾಡ್ತಿರ್ತೀರಾ, ಕ್ಲೈಂಟ್ ನ ಎಷ್ಟು ಚೆನ್ನಾಗಿ ಮಾತಾಡ್ಸ್ತಿರ್ತೀರಾ, ಎಷ್ಟು ಚೆನ್ನಾಗಿ ಫೀಡ್ಬ್ಯಾಕ್ ಬರ್ತಿರುತ್ತೆ. ಅದು ಎಲ್ಲವನ್ನು ಕಣ್ಣೆ ಮುಂದೆ ನಿಂತ್ಕೊಂಡು ಈ ರೀತಿಯಾಗಿ ಬರೆದು ಅಫರ್ಮೇಶನ್ ಆಗಿ ಚೇಂಜ್ ಮಾಡ್ಕೊಂಡು ಡೈಲಿ ಓದಕ್ ಸ್ಟಾರ್ಟ್ ಮಾಡಿ. ಹೇಳ್ಕೊಳ್ಳಿ, ನಗಾಡಿ, ಕಣ್ಣೆ ಮುಂದೆ ನಿಂತ್ಕೊಂಡು ಖುಷಿ ಪಡಕ್ ಸ್ಟಾರ್ಟ್ ಮಾಡಿ. ಅದು ಕೂಡ ನಿಮ್ಮ ಐಡೆಂಟಿಟಿನ, ನಿಮ್ಮ ಮೈಂಡ್ ಸೆಟ್ ನ ಏನೂ ಇಲ್ಲ ಅನ್ನೋದ್ರಿಂದ ಏನೋ ನನ್ನಲ್ಲಿ ಇದೆ ಅನ್ನೋದ್ರ ಕಡೆಗೆ ಶಿಫ್ಟ್ ಮಾಡಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬರೋದಾದ್ರೆ, ನಮ್ಮಲ್ಲಿ ತುಂಬಾನೇ ಬ್ಲಾಕೇಜಸ್ ಇರುತ್ತೆ ಆಯ್ತಾ. ಕೆಲವ್ರಿಗೆ ನಂಬಕ್ಕಾಗಲ್ಲ, ಈ ತರದೊಂದು ಜಾಬ್ ಈ ಭೂಮಿ ಮೇಲೆ ಇದೆಯಾ, ನನಗ್ ಸಿಗುತ್ತಾ, ಹೆಂಗ್ ಸಿಗುತ್ತೆ, ಆ ರೀತಿ ಎಲ್ಲ ಬ್ಲಾಕೇಜಸ್, ಫಿಯರ್, ಈ ರೀತಿ ಇದ್ದಾಗ ನೀವೇನ್ ಮಾಡ್ಬೋದು ಅಂದ್ರೆ ಹೋ'ಒಪೊನೊಪೊನೊನ ಬಳಸ್ಬೋದು. ಇದು ನಿಮ್ಮ ಭಯನ ಕಡಿಮೆ ಮಾಡುತ್ತೆ, ನಿಮ್ಮನ್ನ ನ್ಯೂಟ್ರಲ್ ಆಗಿ ಇಡಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ನಿಮ್ಮಲ್ಲಿರೋ ಯಾವುದೇ ಭಯ ಆಗಿರ್ಬೋದು, ಇಂಟರ್ವ್ಯೂಗೆ ಹೋಗಕ್ ಮುಂಚೆ ಆಗಿರ್ಬೋದು, ಅಥವಾ ಫಸ್ಟ್ ಡೇ ಆಫೀಸ್ ರಿಲೇಟೆಡ್ ವರ್ಕ್ ಆಗಿರ್ಬೋದು, ಯಾವ್ದಾದ್ರು ಮೀಟಿಂಗ್ ಹೋಗ್ಬೇಕಾದ್ರೆ, ಪ್ರೆಸೆಂಟೇಷನ್ ಎಲ್ಲ ಕೊಡ್ಬೇಕಾದ್ರೆ ತುಂಬಾನೇ ಟೆನ್ಷನ್ ಇರುತ್ತೆ. ಸೊ ಅಂತ ಟೈಮಲ್ಲಿ ಇರೋ ಎಲ್ಲಾ ಬ್ಲಾಕೇಜಸ್ನು ಕೂಡ ನೀವು ಡೈಲಿ ಬೆಳಗ್ಗೆ ಮಧ್ಯಾಹ್ನ 3 ಟೈಮ್ ಒಂದು 5 to 10 ಮಿನಿಟ್ಸ್ ಯಾರೋ ಕುತ್ಕೊಂಡು ಪುನಃ ಮಾಡಬೇಕು. ಇಟ್ಸ್ ವೆರಿ ಸಿಂಪಲ್. ಒಂದು ನಿಮ್ಗೋಸ್ಕರ ಮಾಡ್ಕೊಂಡ್ರು ನಡೆಯುತ್ತೆ, ಸೆಕೆಂಡ್ ನಿಮ್ಮ ಡ್ರೀಮ್ ಜಾಬ್ ಮಾಡ್ಕೊಂಡ್ರು ನಡೆಯುತ್ತೆ. ಹೆಂಗ್ ಮಾಡ್ಬೋದು ಅಂದ್ರೆ, ಐ ಆಮ್ ಸಾರಿ ಮೈ ಸೆಲ್ಫ್, ಪ್ಲೀಸ್ ಫರ್ಗಿವ್ ಮಿ ಮೈ ಸೆಲ್ಫ್, ಥ್ಯಾಂಕ್ ಯು ಮೈ ಸೆಲ್ಫ್, ಐ ಲವ್ ಯು ಮೈ ಸೆಲ್ಫ್.
ಈ ರೀತಿಯಾಗಿ ನೀವು ಮಾಡ್ಕೋಬಹುದು. ನಿಮ್ದು ಯಾವುದೇ ವರ್ಕ್ ರಿಲೇಟೆಡ್ ಏನೇ ಕೆಲಸ ಇದ್ರೂ ಹಿಂಗೆ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ ಜಾಬ್ಗೆ ಮಾಡ್ಬೋದು. ಎಕ್ಸಾಂಪಲ್, ಐ ಆಮ್ ಸಾರಿ ಮೈ ಡ್ರೀಮ್ ಜಾಬ್, ಪ್ಲೀಸ್ ಫರ್ಗಿವ್ ಮಿ ಮೈ ಡ್ರೀಮ್ ಜಾಬ್, ಥ್ಯಾಂಕ್ ಯು ಮೈ ಡ್ರೀಮ್ ಜಾಬ್, ಐ ಲವ್ ಯು ಮೈ ಡ್ರೀಮ್ ಜಾಬ್. ಫಾಸ್ಟಾಗಿ ಹೋಗ್ಬೇಡಿ, ನಿಧಾನವಾಗಿ ಕುತ್ಕೊಂಡು ಒಂದು ಕಂಫರ್ಟಬಲ್ ಪ್ಲೇಸಲ್ಲಿ ಕುತ್ಕೊಂಡು ಯಾವುದೇ ಥರ ಡಿಸ್ಟ್ರಾಕ್ಷನ್ ಇಲ್ದಲೆ ಬೆಳಗ್ಗೆ ಮಧ್ಯಾಹ್ನ ನೈಟು 3 ಟೈಮು ಚಾಂಟ್ ಮಾಡಿ. ನಿಮ್ಮಲ್ಲಿರೋ ಭಯ ಕಡಿಮೆ ಆಗುತ್ತೆ, ಟೆನ್ಷನ್ ಕಡಿಮೆ ಆಗುತ್ತೆ. ಅಯ್ಯೋ ಸಿಗ್ಲಿಲ್ಲ ಅಂದರೆ ನಾನು ಏನು ಆಗ್ಬಿಡ್ತೀನೇನಪ್ಪ, ಆ ರೀತಿಯ ಎಲ್ಲ ವರೀಸ್ನು ಇದು ಕಡಿಮೆ ಮಾಡೋಕ್ಕೆ ಹೋ'oponopono ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಬಿಕಾಸ್ ದಿಸ್ ಇಸ್ ಸೆಲ್ಫ್ ಹೀಲಿಂಗ್ ಟೆಕ್ನಿಕ್. ಸೊ ಹಾಗಾಗಿ ನಿಮ್ಗೆ ಯಾವಾಗಲೂ ಹೆಲ್ಪ್ ಮಾಡುತ್ತೆ. ಪ್ಲೀಸ್ ಟ್ರೈ ಹೋ'oponopono ಬಿಫೋರ್ ನೀವು ಯಾವುದೇ ಕೆಲಸ ಮಾಡೋಕ್ಕೆ ಮುಂಚೆನೂ ನಿಮ್ಮಲ್ಲಿರೋ ಬ್ಲಾಕೇಜಸ್ನ ರಿಮೂವ್ ಮಾಡೋಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಇದು ಪ್ರೈವೇಟ್ ಜಾಬ್ಗೂ ಅಪ್ಲಿಕೇಬಲ್ ಆಗುತ್ತೆ, ಗೌರ್ಮೆಂಟ್ ಜಾಬ್ಗೂ ಮ್ಯಾನಿಫೆಸ್ಟ್ ಮಾಡೋರು ಎಲ್ರಿಗೂ ಅಪ್ಲಿಕೇಬಲ್ ಆಗುತ್ತೆ. ಓಕೆ, ಸೊ ಇನ್ನೊಂದು ಬಂದು ಆಫರ್ ಲೆಟರ್ ಮೆಥಡ್ ಅಂತ ಕರಿತೀವಿ. ಇಟ್ಸ್ ಸೂಪರ್ ಸಿಂಪಲ್. ನೀವೇನು ಮಾಡಬೇಕು ಅಂದರೆ, ನಾನು ಪಾಸಿಬಲ್ ಆದರೆ ಸ್ಕ್ರೀನ್ ಮೇಲೆ ಬಂದ್ಬಿಟ್ಟು ನಿಮಗೆ ಒಂದು ಫೋಟೋನ ಹಾಕ್ತೀನಿ. ನೀವು ಅದನ್ನೇ ಪ್ರಿಂಟರ್ ತಗೋಬೋದು, ಡೌನ್ಲೋಡ್ ಆದರೂ ಮಾಡ್ಕೋಬೋದು, ಅಥವಾ ನೀವು ಇನ್ನೊಂದು ಕೆಲಸನೂ ಮಾಡ್ಬೋದು. ಕ್ಯಾನ್ವಾ ಅಂತ ಒಂದು ಅಪ್ಲಿಕೇಶನ್ ಇದೆ, ಅಲ್ಲಿ ಹೋಗ್ಬಿಟ್ಟು ನಿಮಗೆ ಆಫರ್ ಲೆಟರ್ ಅಂತ ಸಿಗುತ್ತೆ ಆಯ್ತಾ, ಟೈಪ್ ಮಾಡಿದ್ರೆ. ಸೊ ಅದನ್ನ ಡೌನ್ಲೋಡ್ ಮಾಡ್ಕೋಬೋದು. ಒಂದು ಇಲ್ಲಾಂದ್ರೆ ಪಿಂಟ್ರೆಸ್ಟ್ ಅಪ್ಲಿಕೇಶನ್ಗೆ ಹೋಗ್ಬಿಟ್ಟು ಅಲ್ಲೂ ಕೂಡ ನಿಮಗೆ ಆಫರ್ ಮೆಥಡ್, ಆಫರ್ ಲೆಟರ್ಗಳು ಸಿಗುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾರು ತುಂಬಾ ಚೆನ್ನಾಗಿ ಎಡಿಟಿಂಗ್ ಗೊತ್ತಿರೋರಿದ್ರೆ ಎಡಿಟಿಂಗ್ ಮಾಡಿಸಿ, ಇಲ್ಲ ನೀವೇ ಕುತ್ಕೊಂಡು ರಿಸರ್ಚ್ ಮಾಡಿ ಹೆಂಗೆ ಎಡಿಟ್ ಮಾಡೋದು ಅಂತ ಹೇಳ್ಬಿಟ್ಟು ಎಡಿಟ್ನ ಮಾಡ್ಕೋಬಹುದು. ಫಸ್ಟ್ ಏನು ಮಾಡ್ತಿದ್ರೆ, ಡೇಟ್ ಯಾವ ಡೇಟ್ಗೆ ನೀವು ಜಾಯಿನ್ ಆಗಬೇಕು ಅಂತಿದ್ದೀರಾ ಆ ಡೇಟ್ನ ಅಲ್ಲಿ ಮೆನ್ಷನ್ ಮಾಡ್ಕೋಬಹುದು. ಎಕ್ಸಾಂಪಲ್, ಇವಾಗ ಈ ಮಂತ್ ಜೂನ್ ಅಲ್ವಾ, ಜುಲೈ ಅಲ್ವಾ, ಆಗಸ್ಟ್ ಅಲ್ಲಿ ಕೆಲಸಕ್ಕೆ ಜಾಯ್ನ್ ಆಗ್ಬೇಕಾದ್ರೆ August 20th ಅಂತ ಡೇಟ್ ಹಾಕೊಳ್ಳಿ. ನೆಕ್ಸ್ಟ್ ಬಂದು ನಿಮ್ಮ ರೋಲ್, ಎಕ್ಸಾಕ್ಟ್ ರೋಲ್ ನಿಮಗೆ ಗೊತ್ತಿರ್ಬೇಕಾಯ್ತಾ, ಆ ರೋಲ್ನ ಹಾಕಿ. ಕಂಪ್ನಿ ಹೆಸರು ಗೊತ್ತಿಲ್ಲ ಅಂದ್ರೆ ಇಟ್ಸ್ ಓಕೆ, XYZ ಅಂತಾನೆ ಮೆನ್ಷನ್ ಮಾಡಿ. ನೆಕ್ಸ್ಟ್ ಬಂದು ಪ್ಯಾಕೇಜ್ ನಿಮಗೆ ತುಂಬಾ ಚೆನ್ನಾಗುತ್ತೆ, ಆ ಪ್ಯಾಕೇಜ್ ನ ಮೆನ್ಷನ್ ಮಾಡ್ಬಿಟ್ಟು ಲಾಸ್ಟ್ ಅಲ್ಲಿ ಸಿಗ್ನೇಚರ್ ಮಾಡೋದು. ಸೊ ಈ ರೀತಿಯಾಗಿ ಒಂದು ಆಫರ್ ಲೆಟರ್ನ ನೀವು ರೆಡಿ ಮಾಡ್ಬಿಟ್ಟು ಏನ್ ಮಾಡ್ತೀರ ಅಂದ್ರೆ ನಿಮ್ಮ ಓನ್ ಮೇಲ್ ಐಡಿಗೆ ಕಳ್ಸ್ಕೊಳ್ಳಿ. ಈ ತರ ಮಾಡಿ ಪ್ರತಿ ದಿನ ನೀವು ಬೆಳಗ್ಗೆ ಅದನ್ನ ಓಪನ್ ಮಾಡಿ ನೋಡೋದು. ಸೊ ಇವಾಗ ಕೆಲಸ ಇಲ್ದವ್ರು ಏನ್ ಮಾಡ್ತಾರೆ, ಬೆಳಗ್ಗೆ ಎದ್ದು ಕೂಡ್ಲೆ ಕೆಲಸ ಇಲ್ಲ, ಟೆನ್ಷನ್, ಏನ್ ಮಾಡೋದು, ಕೆಲಸ ಸಿಗ್ತಿಲ್ಲ, ಇಂಟರ್ವ್ಯೂಸ್ ಕಾಲ್ ಬರ್ತಿಲ್ಲ, ಈ ತರ ಬೇಜಾರಲ್ಲಿ ಇರ್ತೀರಲ್ವಾ. ಸೊ ಇನ್ಸ್ಟೆಡ್ ಆಫ್ ನಿಮ್ ಗಮನ, ನಿಮ್ಮ ಎನರ್ಜಿನ ಬೇಡದಿರೋ ಯೋಚನೆಗಳ ಕಡೆಗೆ ಕೊಡೋದಕ್ಕಿಂತ ಇವಾಗ ಆಫರ್ ಲೆಟರ್ನ ಓಪನ್ ಮಾಡೋದು ಇದೆ ಅಂತ ಫೀಲ್ ಮಾಡಕ್ ನಿಮ್ಗೆ ಏನ್ ದುಡ್ಡು ಕೊಡ್ಬೇಕಾ? ನೀವು ಕೊಡಂಗಿಲ್ಲ, ಜಸ್ಟ್ ಓಪನ್ ಮಾಡ್ತೀರಾ ಆಫರ್ ಲೆಟರ್ನ, ಡೈಲಿ ಅದನ್ನ ನೋಡೋದು, ಫೀಲ್ ಮಾಡೋದು. ಫೀಲಿಂಗ್ ಇಸ್ ಅ ಕೀ ಆಫ್ ಮ್ಯಾನಿಫೆಸ್ಟೇಷನ್ ಅಂತ ನಾನು ತುಂಬಾ ವಿಡಿಯೋಸ್ ಅಲ್ಲಿ ಹೇಳ್ತಾರೆ. ಜಸ್ಟ್ ಫೀಲ್ ಇಟ್, ಓ ಮೈ ಗಾಡ್ ನಂಗೆ ಆಫರ್ ಲೆಟರ್ ಬಂದಿದೆ, ಥ್ಯಾಂಕ್ ಯು ದೇವ್ರೆ ಅನ್ನೋ ತರ ಆಲ್ರೆಡಿ ನನ್ನ ಹತ್ರ ಇದೆ ಅನ್ನೋ ಒಂದು ಫ್ರೀಕ್ವೆನ್ಸಿನ ನೀವು ಯೂನಿವರ್ಸ್ಗೆ ಕಳಿಸಿದಾಗ ಯೂನಿವರ್ಸ್ ನಿಮ್ಗೆ ತಥಾಸ್ತು ಅಂತ ಹೇಳುತ್ತೆ. ಹಂಗಾಗಿ ಈ ಟೆಕ್ನಿಕ್ನು ಮಾಡಿ. ಎಲ್ಲಾ ಟೆಕ್ನಿಕ್ ನಂಗೆ ಸ್ವಲ್ಪ ಕಷ್ಟ ಹಂಗೆ ಹಿಂಗೆ ಅನ್ನೋದಾದ್ರೆ ಆಫರ್ ಲೆಟರ್ ಟೆಕ್ನಿಕ್ನ ನೀವು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ತುಂಬಾ ಜನಕ್ಕೆ ವರ್ಕ್ ಆಗ್ತಾನೆ ಇದೆ. ಸೊ ಪ್ಲೀಸ್ ನೀವು ಕೂಡ ಟ್ರೈ ಮಾಡಿ. ಪೇಷನ್ಸ್ ಇರ್ಬೇಕಾದ್ರೆ ಅದನ್ನ ಮಾತ್ರ ಗಮನದಲ್ಲಿ ಇಟ್ಕೊಳ್ಳಿ. ಫೀಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಎಷ್ಟು ಚೆನ್ನಾಗಿ ಫೀಲ್ ಮಾಡ್ತಿರೋ ಡೆಫಿನೆಟ್ಲಿ ನಿಮ್ಮ ಡ್ರೀಮ್ ಜಾಬ್ ನಿಮ್ ಮ್ಯಾನಿಫೆಸ್ಟ್ ಮಾಡೇ ಮಾಡ್ತೀರಾ ಗೈಸ್. ಅಟ್ ಲಾಸ್ಟ್ ಬಂದು ನನ್ನ ಫೇವ್ರೆಟ್, ನಿಮ್ಮ ಎಲ್ಲರ ಫೇವ್ರೆಟ್, ಗ್ರಾಟಿಟ್ಯೂಡ್. ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಗ್ರಾಟಿಟ್ಯೂಡ್ ಯಾವ್ದಕ್ ಬರಿಬೇಕು ಅಂತ ನೀವು ಯೋಚನೆ ಮಾಡ್ತಾ ಇರ್ತಾರ. ಅಫ್ಕೋರ್ಸ್ ನಿಮ್ಮ ಹತ್ರ ಆಲ್ರೆಡಿ ದೇವ್ರು ನಿಮ್ಗೆ ಏನ್ ಕೊಟ್ಟಿದಾರೋ ಅದಕ್ಕೆ ನೀವು ಪ್ರತಿದಿನ ಅಟ್ಲೀಸ್ಟ್ ಒಂದು 10 ಥಿಂಗ್ಸ್ಗೆ, ಆರ್ ಎಲ್ಸ್ 10 ಥಿಂಗ್ಸ್ ಆಗಲ್ಲಪ್ಪ ಅಂದ್ರೆ ಅಟ್ಲೀಸ್ಟ್ ಒಂದು 5 ಥಿಂಗ್ಸ್ಗಾರು ಡೈಲಿ ನೀವು ಗ್ರಾಟಿಟ್ಯೂಡ್ ಬರಿಬೇಕು. ನಿಮ್ಮ ಹತ್ರ ಆಲ್ರೆಡಿ ಏನಿದೆಯೋ ಅದಕ್ಕೆ. ಆ ಆಪ್ಸ್ ಇರೋದ್ರಿಂದ ನೀವು ಜಾಬ್ಸ್ಗೆಲ್ಲ ಅಪ್ಲೈ ಮಾಡ್ತಿರೋದು. ಸೊ ಅದಕ್ಕೆ ಬರೀರಿ. ಮತ್ತೆ ವಾಟ್ ಎವರ್ ನಿಮ್ಮ ಲೈಫಲ್ಲಿ ಏನ್ ದೇವರೆಲ್ಲ ಕೊಡ್ತಾರೆ ಇದಾರೆ ಡೈಲಿ, ಅದಕ್ಕೆ ಗ್ರಾಟಿಟ್ಯೂಡ್ ಬರಿತಾ ಹೋಗಿ, ಫೀಲ್ ಮಾಡ್ತಾ ಹೋಗಿ, ನೋಡಿ ಯಾಕೆ ನಿಮ್ ಡ್ರೀಮ್ ಜಾಬ್ ನಿಮ್ಗೆ ಸಿಗಲ್ಲ ಅಂತ ಹೇಳ್ಬಿಟ್ಟು. ಇದೆಲ್ಲ ತುಂಬಾ ಈಸಿ ಗೈಸ್. ಆದ್ರೆ ನಿಮ್ಮ ಮೈಂಡು ಭಯ ಪಡೋದನ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು, ಟೆನ್ಷನ್ ಆಗೋದನ್ನ ಕಡಿಮೆ ಮಾಡ್ಕೋಬೇಕು. ದೇವ್ರು ನೀವು ಅನ್ಕೊಂಡಿರೋದು ಎಲ್ಲಾನು ಕೊಡಕ್ ರೆಡಿ ಇದ್ದಾನೆ. ಬಟ್ ನೀವು ತುಂಬಾ ಟೆನ್ಷನ್ ಮಾಡ್ಕೊಂಡು ತುಂಬಾ ಭಯ ಪಟ್ರಿ, ಇದಾಗಲ್ಲ, ಇದು ಸಿಗಲ್ಲ, ಇದಿಲ್ಲ ಅಂತ ಅನ್ಕೊಂಡ್ರಿ ಅಂದ್ರೆ ಕೊಡೋ ದೇವ್ರು ಕೂಡ ಕಿತ್ಕೊಳಕ್ ಶುರು ಮಾಡ್ತಾನೆ. ಸೊ ಯಾವಾಗ್ಲೂ ನನ್ನ ಹತ್ರ ಆಲ್ರೆಡಿ ಇದೆ ಅನ್ನೋ ಫ್ರೀಕ್ವೆನ್ಸಿನ ಮೇಂಟೈನ್ ಮಾಡಿ. ಇವಾಗ ಹೇಳ್ಕೊಟ್ಟಿರೋ ಇಷ್ಟು ಟೆಕ್ನಿಕ್ನು ನೀವು ಮಾಡ್ಬೋದು ಒಂದೇ ಸಲ. ನೀವೆಲ್ಲ ಈಸಿ ಗೈಸ್. ನೀವು ಅಯ್ಯೋ ಇಷ್ಟೊಂದು ಟೆಕ್ನಿಕ್ ಅಂತ ಅನ್ಕೊಳ್ಳೋದಕ್ಕಿಂತ ನೀವು ಅಷ್ಟೊಂದು ಓವರ್ ಥಿಂಕ್ ಮಾಡ್ತೀರಂತ ನಾನು ಅನ್ಬೋತಾನೆ. ಸೊ ನಿಮ್ಗೆ ಅಷ್ಟೊಂದೆಲ್ಲ ಓವರ್ ಥಿಂಕ್ ಮಾಡೋಕ್ ಟೈಮ್ ಇದೆ ಅನ್ನೋದಾದ್ರೆ ಇಷ್ಟೆಲ್ಲ ಮಾಡೋಕ್ಕೂ ನಿಮ್ಗೆ ಟೈಮ್ ಇದೆ. ಸೊ ಇವಾಗ್ಲೂ ಹೇಳ್ತಿದ್ದೀನಿ, ಇದ್ರಲ್ಲಿ ನಿಮ್ಗೆ ಯಾವ್ದು ಈಸಿ ಆಗೋದು ಅದನ್ನೇ ಚೂಸ್ ಮಾಡ್ಕೊಳ್ಳಿ. ಅದನ್ನೇ ನೀವು ಕನ್ಸಿಸ್ಟೆಂಟ್ ಆಗಿ ಮಾಡಬೇಕು. ಹೋಪ್ ನಿಮ್ಗೆ ಈ ಎಲ್ಲಾ ವಿಚಾರಗಳು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನನ್ನ ಜೊತೆ ನೀವು 1-to-1 ವರ್ಕ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ನನ್ನ ಹತ್ರ ಕ್ಲಾರಿಟಿ ಕಾಲ್ ಅಂತ ಒಂದು ಕ್ಲಾಸ್ ಇದೆ, ನೀವು ಅದಕ್ಕೆ ಜಾಯ್ನ್ ಆಗ್ಬೋದು. 1 hour 15 minutes ಇರುತ್ತೆ. ಅದರಲ್ಲಿ ಯಾವುದೇ ತರ ನಿಮ್ಗೆ ವಾಟ್ಸ್ಆಪ್ ಸಪೋರ್ಟ್ ಇರಲ್ಲ ಕ್ಲಾಸಸ್ ಮುಗಿದ ಮೇಲೆ.
ಎರಡನೇ ಕೋರ್ಸ್ ಬಂದ್ಬಿಟ್ಟು 3 ಅವರ್ಸ್ ಹೋ'ಒಪೊನೊಪೊನೋದು ಮಾಸ್ಟರ್ ಕ್ಲಾಸ್ ಇದೆ. ಇಲ್ಲಿ 3 ಅವರ್ಸ್ ನಾನು ನಿಮ್ಗೆ ಕಂಪ್ಲೀಟ್ ಗೈಡ್ ಕೊಡ್ತೀನಿ. ಹೆಂಗೆ ನೀವು ಅದನ್ನ ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಇದ್ರ ಜೊತೆಗೆ 15 ಡೇಸ್ ನನ್ಗೆ ವಾಟ್ಸಪ್ ಅಲ್ಲಿ ಹೆಲ್ಪ್ ಮಾಡ್ತೀನಿ. ಏನೇ ಡೌಟ್ಸ್ ಇದ್ರೂ ಕೂಡ ನಾನು ಕೂಡ ಕೆಲವೊಂದು ಅಸೆಸ್ಮೆಂಟ್ ನ ನಿಮ್ಗೆ ಡೈಲಿ ಕೊಡ್ತಾ ಇರ್ತೀನಿ. ಕೊನೆ ಕೋರ್ಸ್ ಬಂದ್ಬಿಟ್ಟು ಹೋ'ಒಪೊನೊಪೊನೋ ಮಂತ್ಲಿ ಕೋಚಿಂಗ್ ಆಗಿರುತ್ತೆ. ತಿಂಗಳಲ್ಲಿ ನಿಮ್ಗೆ 4 ಲೈವ್ ಕ್ಲಾಸಸ್ ಇರುತ್ತೆ. ಮತ್ತೆ ಕಂಪ್ಲೀಟ್ ಕೋರ್ಸ್ ಮುಗಿಯೋದ್ ಒಳಗೆ ನಿಮ್ಗೆ ಫುಲ್ ವಾಟ್ಸಪ್ ಸಪೋರ್ಟ್ ಇರುತ್ತೆ. ನೀವು ಯಾವಾಗ ಬೇಕಿರು ಮಾರ್ನಿಂಗ್ 6 AM ಇಂದ ನೈಟ್ ಟಿಲ್ 10 PM ವರೆಗೂ ನಾನು ವಾಟ್ಸಪ್ ಅಲ್ಲಿ ಅವೈಲಬಲ್ ಇರ್ತೀನಿ. ನೀವು ಯಾವಾಗ ಯಾವುದೇ ತರ ಡೌಟ್ಸ್ ಕೇಳಿದ್ರು ನಾನು ನಿಮ್ಗೆ ಕ್ಲಾರಿಫೈ ಮಾಡ್ತೀನಿ. ಬಟ್ ಓನ್ಲಿ ಇಫ್ ಯು ಆರ್ ಇಂಟ್ರೆಸ್ಟೆಡ್. ಸೊ ಇಷ್ಟೆಲ್ಲ ನೋಡಿದ್ಮೇಲೆ ಇತ್ತೀಚೆಗೆ ತುಂಬಾ ಸಕ್ಸಸ್ ಸ್ಟೋರೀಸ್ ಬರ್ತಿದೆ. ಸೊ ನನ್ಗೆ ಏನ್ ಅನಿಸ್ತು ಅಂದ್ರೆ ಹೋ'ಒಪೊನೊಪೊನೋದು ಮಂತ್ಲಿ ಕೋಚಿಂಗ್ ಮೇಲೆ ನಾನು 3 ಸ್ಟೂಡೆಂಟ್ಗೆ ಅಥವಾ 3 ಪೀಪಲ್ಗೆ ಅಷ್ಟೇನೆ 20% ಡಿಸ್ಕೌಂಟ್ ನ ಕೊಡ್ತಾ ಇದ್ದೇನೆ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂದ್ರೆ ನೀವು ಆಲ್ರೆಡಿ ತುಂಬಾ ಜನ ನನಗೆ ಮೆಸೇಜ್ ಮಾಡ್ಬಿಟ್ಟಿದ್ದೀರಾ, ಡೀಟೇಲ್ಸ್ ತಗೊಂಡಿದ್ದೀರಾ. ನೀವು ನನಗೆ ಮೆಸೇಜ್ ಮಾಡಿ ನನಗೆ ರಿಯಲ್ ಪ್ರೈಸ್ ಜೊತೆಗೆ 20% ಮೈನಸ್ ಆದ್ರೆ ನೀವು ಎಷ್ಟು ಪೇ ಮಾಡಬೇಕು ಅಂತ ಡೀಟೇಲ್ಸ್ ನ ಕಳ್ಸಿಕೊಡ್ತೀನಿ. ಓನ್ಲಿ 3 ಪೀಪಲ್ ಫಾರ್ ಜುಲೈ ಮಂತ್ ಅಷ್ಟೇ ನಾನು ತಗೊಂತಿರೋದು. ಲಾಸ್ಟ್ ಮಂತ್ ನಾನು 50% ಡಿಸ್ಕೌಂಟ್ ಕೊಟ್ಟಿದ್ದೆ. ಬಟ್ ಈ ಮಂತ್ ಜಸ್ಟ್ 20% ಅಷ್ಟೇ ನನ್ನ ಕೈಲಿ ಕೊಡಕ್ಕಾಗುತ್ತು. ಫಾರ್ ಜುಲೈ ಮಂತ್ಗೆ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ, ಹೀಲಿಂಗ್ ಅಲ್ಲಿ ಕಲಿಬೇಕು, ಅರ್ಥ ಮಾಡ್ಕೋಬೇಕು ಅಂತೆಲ್ಲ ಇದ್ರೆ ಪ್ಲೀಸ್ ಜಾಯ್ನ್ ಆಗಿ. ಡೆಫಿನೆಟ್ಲಿ ವರ್ತ್ ಫಾರ್ ದ ಮನಿ ಅಂತ ಹೇಳ್ತೀನಿ. ಸೊ ನನ್ನ ಸ್ಟೂಡೆಂಟ್ಸ್ ತುಂಬಾ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ. ಟ್ರಸ್ಟ್ ಮೀ, ನೀವು ಕೂಡ ಮ್ಯಾನಿಫೆಸ್ಟ್ ಮಾಡ್ತೀರಾ, ನೀವು ಕೂಡ ಹೀಲ್ ಆಗ್ಬೋದು. ಸೊ ಇಂಟ್ರೆಸ್ಟ್ ಇತ್ತಾ? ಮೇಲ್ ಐಡಿ ಯಾವಾಗ್ಲೂ ಅವೈಲೇಬಲ್ ಇರುತ್ತೆ. ಇಂಟ್ರೆಸ್ಟ್ ಇದ್ರೆ ಮಾತ್ರ ನನಗೆ ಮೇಲ್ನ ಕಳ್ಸ್ಕೊಡಿ. ಓಕೆನಾ? ಕೀಪ್ ಮ್ಯಾನಿಫೆಸ್ಟಿಂಗ್. ಓಕೆ, ಬಾಯ್.